ಅದರ ಒಂದು ವಿಶೇಷ ಏನಪ್ಪಾ ಅಂದ್ರೆ ಇದು ಒಂದು ಸ್ಫಟಿಕ ರೂಪಿ ಸ್ಫಟಿಕ ರೂಪಿ ಸಾಲಿಗ್ರಾಮದ ಒಳಗೆ ನಿಮಗೆ ಚಕ್ರ ಇದೆ ನೋಡಿ. ಇದು ಶ್ವೇತ. ಇದನ್ನು ಲೈಟ್ ಬ್ಯಾಕ್ ಗ್ರೌಂಡ್ ಎಲ್ಲ ಏನಕ್ಕೆ ತೋರಿಸ್ತಿದೀನಿ ಅಂದ್ರೆ ನಿಮಗೆ ಇದು ಸ್ಫಟಿಕ ನಿಮಗೆ ನೀಟಾಗಿ ಕಾಣ್ತಾ ಇದೆ. ಇದು ಸಾಲಿಗ್ರಾಮ ಹಾರ ಮತ್ತೆ ರೇಷ್ಮೆ ಇದರಲ್ಲಿ ನಾನು ಇದನ್ನ ಹಾರ ಮಾಡಿ ಅದನ್ನ ಸ್ವಾಮಿಗೆ ತುಳಸಿಯನ್ನು ಹಾಕಿದ್ದೀನಿ. ಪರ್ಫೆಕ್ಟ್ ಚಕ್ರ ಇದೆ. ಚಕ್ರ ತುಂಬಾ ಚೆನ್ನಾಗಿ ವ್ಯಕ್ತ ಆಗಿದೆ. ಮತ್ತೆ ಸಾಲಿಗ್ರಾಮದ ಪೂರ್ತಿ ಇದೆ. ತುಂಬಾ ವಿಶೇಷವಾದ ಸಾಲಿಗ್ರಾಮ ಇದು. ನಿಮಗೆ ಬಲಮುರಿ ಶಂಖ ಅನ್ಬಿಟ್ರೆ ಒರಿಜಿನಲ್ ಅರ್ಥ ಆಯ್ತಾ. ಈ ತರ ಹಿಂಗ್ ಬಂದಿದೆ ನೋಡಿ. ಇದೆಲ್ಲ ರಾಮೇಶ್ವರ ಶಂಖಗಳು. ಮತ್ತೆ ಬಹಳ ಕುತೂಹಲ ದಶಾವತಾರವನ್ನು ತೋರಿಸಿದ್ರಿ. ಮತ್ತೆ ಇನ್ನು ಕೆಲವು ಯಾವ್ದೋ ವಿವಿಧವಾದಂತಹ ಒಂದು ಸಾಲಿಗ್ರಾಮವನ್ನು ನೋಡೋದಾದ್ರೆ ಇಲ್ಲಿ ನೋಡಿ, ನಾನು ಎಷ್ಟೊಂದು ವಿಧವಾದ ಸಾಲಿಗ್ರಾಮಗಳು ಇದೆ. ಇದರಲ್ಲಿ ನೋಡಿ, ಇವರು ವಿಶ್ವಂಭರರು ದೊಡ್ಡ ಸಾಲಿಗ್ರಾಮ ಇದು. ಇದೆಲ್ಲಾನು ಮಠಮಾನ್ಯಗಳಲ್ಲಿ ಇಟ್ಕೊಳ್ಳುವಂತ ಸಾಲಿಗ್ರಾಮ ಇದೆ ನೋಡಿ. ವಿಶೇಷ ಏನು ಅಂದ್ರೆ ಅವನ ಮೈ ತುಂಬಾ ಚಕ್ರಗಳಿದೆ. ಅವನು ವಿಶ್ವದ ಸಾಕ್ಷಿಭೂತನು. ವಿಶ್ವಂಭರ ಸಾಲಿಗ್ರಾಮ. ಮೇಲಿಂದ ಹಿಂಗ್ ತಗೊಂಡೆ, ಅವಾಗ ಪೂರ್ತಿ ಗೊತ್ತಾಗುತ್ತೆ. ಮತ್ತೆ ನೋಡಿ, ಇಲ್ಲಿ ವಿಶೇಷ ಇದು ದೇವಿ ಸಾಲಿಗ್ರಾಮ. ಇದು ವದನ, ಅದರೊಳಗೆ ಚಕ್ರ ಇದೆ. ಮತ್ತೆ ಅದು ಯೋನಿ ರೂಪವು ಅದರಲ್ಲಿ ಅಡಗಿದೆ, ಆವಿರ್ಭಾವ ಆಗಿದೆ. ಇದು ನಾವು ಕೆತ್ತಿರೋದಲ್ಲ, ಇದು ಸ್ವಯಂ ಪ್ರಕಟಿತ. ಆದ್ರಿಂದ ಇದು ದೇವಿ ಸಾಲಿಗ್ರಾಮ ವಿಶೇಷ. ಇದರಲ್ಲೂ ವಿಷ್ಣು ಸಾನ್ನಿಧ್ಯವೆ. ಮತ್ತೆ ಇದು ಧನ್ವಂತರಿ ಸಾಲಿಗ್ರಾಮ ನೋಡಿ. ಇಲ್ಲಿ ಅಮೃತ ಕಳಶ ಹಸ್ತ, ಅಮೃತ ಕಳಶದ ರೂಪದಲ್ಲೇ ಇದೆ. ಆದ್ರಿಂದ ಇದು ಗುಂಡು ಸಾಲಿಗ್ರಾಮ. ಅರ್ಥ ಆಯ್ತಾ. ಇದನ್ನ ಇದೇ ತರ ಇಟ್ಕೊಂಡು ಮಾಡುತ್ತೆ. ಇವಾಗ ಹೆಂಗಪ್ಪ ಸಾಲಿಗ್ರಾಮ ಒರಿಜಿನಲ್ಲ ಅಂತ ಹೇಳಿದ್ರೆ, ಅದರದ ಇನ್ನೊಂದು ಲಕ್ಷಣ ಅಂದ್ರೆ ಪೀಠ ಲಕ್ಷಣ ಅಂತ ಹೇಳ್ತಾರೆ. ನೀವು ಈ ತರ ಇಟ್ರೆ, ಸರಿಯಾಗಿ ಹಿಂಗೆ ಕೂತ್ಕೊಂಡ್ರೆ ಪೂಜಾ ಯೋಗ್ಯವಾಗಿರೋದ್ರಿಂದ ಇದು ಒಂದು ಸಾಲಿಗ್ರಾಮ ಒರಿಜಿನಲ್ಲ ಅಲ್ವಾ ಆ ವಿಷಯಕ್ಕೆ ಬಂದಾಗ ಇದು ಒಂದು ಪಾಯಿಂಟ್. ಯಾವ್ದನ್ನ ಒಂದು ಸಾಲಿಗ್ರಾಮ ನೀವು ನೋಡಿ ನಾನು ತಗೋತಾ ಇದ್ದೀನಿ ಅಂದ್ರೆ ಹಿಂಗಿಟ್ರೆ ಪೀಠ ಸರಿಯಾಗಿ ಕೂತ್ಕೋತು, ಅದು ವಿಷಯ. ಹಯಗ್ರೀವ ಸಾಲಿಗ್ರಾಮ. ಹಯಗ್ರೀವ ದೇವರು ವಿದ್ಯಾ ಅಧಿಪತಿಗಳು. ಈಶಾನ ಸರ್ವ ವಿದ್ಯಾನಾಂ ಅಂತ ಆ ಈಶನನ್ನ ವಿದ್ಯೆಗಳಿಗೆ ಅಧಿಪತಿ ಅಂತ ಹೇಳ್ತೀವಿ. ಅದೇ ಈಕ್ವಿವೆಲೆಂಟ್ ಹಯಗ್ರೀವರು. ಏನ್ ಮುಖ ಹೌದು? ಹೌದು, ಇದು ಕುದುರೆ ಮುಖ. ಕುದುರೆ. ಸೊ ಅವರು ಹಯಗ್ರೀವ ಸಾಲಿಗ್ರಾಮ. ಪುರುಷೋತ್ತಮ ಸಾಲಿಗ್ರಾಮ. ಇದು ವದನ ಜೋರಾಗಿದೆ. ಮತ್ತೆ ಅಲ್ಲೇ ಚಕ್ರ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಸಾಲಿಗ್ರಾಮ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಆ ವಿಷಯ ಆತರ ಎಲ್ಲ ಸಾಲಿಗ್ರಾಮ ಪೂಜಾ ಯೋಗ್ಯ ಅಂತ ಹೇಳಿದ್ವಿ. ಅದು ತುಂಬಾ ಚೆನ್ನಾಗಿದೆ ಅನ್ನೋ ವರ್ಡ್ಗೆ ಏನಪ್ಪಾ ಅದೊಂದು ಎಕ್ಸ್ಪ್ಲನೇಷನ್ ಅಂದ್ರೆ, ಇಲ್ಲಿ ಇರುವ ಚಕ್ರಗಳು ಚೆನ್ನಾಗಿ ಪ್ರಕಟಿತವಾಗಿದ್ರೆ ಅದು ತುಂಬಾ ಚೆನ್ನಾಗಿರೋ ಸಾಲಿಗ್ರಾಮ ಅಂತ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ಇಲ್ಲಿ ನೋಡಿ, ಇಲ್ಲೆಲ್ಲ ಚಕ್ರಗಳು, ಎಲ್ಲ ಕಡೆ ಚಕ್ರಗಳಿದೆ. ಹೌದು ನೋಡಿ, ಇಲ್ಲಿ ಚಕ್ರ ತುಂಬಾ ಚೆನ್ನಾಗಿ ಪ್ರಕಟ ಆಗಿದೆ. ಮತ್ತೆ ನೀವು ಇದನ್ನ ಇದ್ರ ಜೊತೆ ಸೇರಿಸಿದ್ರೆ ಪೂರ್ತಿ ಚಕ್ರ ಅದು ಅಲ್ಲಿ ಒಳಗೆ ನೋಡಿ. ಇಲ್ಲಿ ಆ ಪೂರ್ತಿ ಚಕ್ರ ಅದರ ಒಂದು ನೋಡಿ. ಇಲ್ಲಿ ವಿಷಯ ಏನಪ್ಪಾ ಇದು ಅಂದ್ರೆ, ಅದು ಸಂಪೂರ್ಣ ವಿಶ್ವವನ್ನ ನಮಗೆ ತೋರಿಸ್ತಾ ಇದೆ. ಖಂಡಿತ. ಅದು ಎಷ್ಟು ಚೆನ್ನಾಗಿ ಚಕ್ರ ಪ್ರಕಟ ಆಗಿದ್ರೆ ಆ ಸಾಲಿಗ್ರಾಮ ಅಷ್ಟು ಚೆನ್ನಾಗಿದೆ ಅಂತ. ಇದು ಸುದರ್ಶನ ಸಾಲಿಗ್ರಾಮ. ಮಹಾಪವಿತ್ರವಾದ ಸಾಲಿಗ್ರಾಮ ಸುದರ್ಶನ ಸಾಲಿಗ್ರಾಮ. ಸರ್ವ ಸಂಕಷ್ಟಗಳನ್ನ ನಿವಾರಣೆ ಮಾಡುವಂತ ಸಾಲಿಗ್ರಾಮ. ಮತ್ತೆ
ನಮ್ಮಲ್ಲಿ ಮೃತ್ಯುಂಜಯ ಅಂತ ಹೇಳ್ತೀವಲ್ಲ, ಸುದರ್ಶನ ನಾರಸಿಂಹ ಇಬ್ರು ಒಟ್ಟಿಗೆ ಯಾವಾಗಲೂ ಇರ್ತಾರೆ. ಸೊ ಸುದರ್ಶನ ಸಾಲಿಗ್ರಾಮ. ಅರ್ಥ ಆಯ್ತಾ? ಯಾವುದೇ ಒಂದು ಮನೆಗಳಲ್ಲಿ, ಗೃಹ ಪ್ರವೇಶಗಳಲ್ಲಿ ಎಲ್ಲ ಕಡೆ ಇವನ್ನ ಆರಾಧನೆ ವಿಶೇಷವಾಗಿ ಮಾಡ್ತಾರೆ. ನಿತ್ಯ ಆರಾಧನೆಯಲ್ಲೂ ಸುದರ್ಶನನ್ನು ಇಟ್ಕೋಬೇಕು. ಅನಂತ ಸಾಲಿಗ್ರಾಮ, ಇದು ದುರ್ಲಭ, ಎಕ್ಸ್ಟ್ರೀಮ್ಲಿ ದುರ್ಲಭ. ಅನಂತ ಸಾಲಿಗ್ರಾಮ ಇದು. ಇದು ಗುಂಡು ಸಾಲಿಗ್ರಾಮ ನಮ್ಗೆ ಸಿಕ್ಕಿರೋದು. ತುಂಬಾ ದುರ್ಲಭ, ತುಂಬಾ ದುರ್ಲಭ ಇದೆ. ಹಿಂದೆ ತೋರಿಸಿ ನೋಡಿ. ಹಿಂದೆ ಅಂತ ಹೇಳ್ಬಾರ್ದು, ಬೆನ್ನು ಅಂತ ಹೇಳ್ಬೇಕು. ಇದು ವದನ, ಇದು ಬೆನ್ನು. ಅರ್ಥ ಆಯ್ತಾ? ಇದನ್ನು ನಮಗೆ ಕಪ್ಪು ಶಿಲೆಯಲ್ಲಿ ಸಿಕ್ಕಿದೆ. ಮತ್ತೆ ಈ ಸಾಲಿಗ್ರಾಮ ಅಂದ್ರೆ ನಾವು ಚಕ್ರ ಜಾಸ್ತಿ ನೋಡ್ತೇವೆ. ಹೌದು. ಆ ಚಕ್ರ ಇಲ್ದಂತ ಸಾಲಿಗ್ರಾಮ ಕೂಡ ಇದೆಯಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಇಷ್ಟೊತ್ತು ನಿಮಗೆ ಚಕ್ರದ ವಿಷಯನೇ ಹೇಳ್ತಾ ಇದ್ದೆ. ನೋಡಿ, ನಮಗೆ ಎಷ್ಟೊಂದು ಸಾಲಿಗ್ರಾಮ, ಇದು ವಿಷ್ಣು ಪಂಜರ ಅಂತ ಇದು ಸಾಲಿಗ್ರಾಮ ನಮಗೆ ಸಿಕ್ಕಿರೋದು. ಇದಕ್ಕೆ ಗುಂಡು ಸಾಲಿಗ್ರಾಮ ಅಂತಾನೆ ಹೆಸರು. ನಮಗ್ ಬರೀ ಗುಂಡು ಸಿಕ್ಕಿದೆ. ಇದ್ರ ಒಳಗೆ ಚಕ್ರ ಇದೆಯಾ ಇಲ್ವಾ ನಮಗ್ ಗೊತ್ತಿಲ್ಲ. ಹೌದು. ಆದ್ರೆ ಪಂಡಿತರು ಇದರೊಳಗೆ ಚಕ್ರ ಇಲ್ಲವು ಅಂತ ಹೇಳ್ತಾರೆ. ಇದಕ್ಕೆ ವಿಷ್ಣು ಪಂಜರ ಅಂತ ಹೆಸರು. ನೋಡಿ, ಪಂಜರ ಅದೇ ತರ ಇದೆ. ಇದು ಸಾಲಿಗ್ರಾಮ ಶಿಲೆನೆ. ಸರ್, ಹಾಗಾದ್ರೆ ಯಾವ್ದನ ಬೇರೆ ಕಲ್ಲು ಇದೇ ತರ ಇದ್ರೆ ತಗೊಂಡ್ಬಿಡ್ಲಾ ಸರ್ ಅಂತ ಹೇಳಿದ್ರೆ ಅದು ವಿಷಯ ಗ್ರಾಹ್ಯ ಅಲ್ಲ. ಇದು ಗಂಡಿಕೆ ನದಿಯಲ್ಲೇ ನಮಗ್ ಸಿಕ್ಕಿರೋದು. ಇದು ಪಂಜರ ರೂಪದಲ್ಲಿ ಈ ತರ ಇರೋದ್ರಿಂದ, ಮತ್ತೆ ಒಳಗಡೆ ಚಕ್ರ ಇದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ. ಸೊ ಇದು ವಿಷ್ಣು ಪಂಜರ ಸಾಲಿಗ್ರಾಮ. ಇದು ಒಂದು. ಇದು ಕಲ್ಪವೃಕ್ಷ ಸಾಲಿಗ್ರಾಮ. ನೋಡಿ, ಇದನ್ನು ನೋಡಿ, ಒಂದ್ ಸ್ವಲ್ಪ ಒಡೆದಿದೆ, ಆದ್ರೆ ಒಳಗಡೆ ಚಕ್ರ ಇಲ್ಲ. ಬಟ್ ಒಳಗಡೆ ಪೂರ್ತಿ ಸಾಲಿಗ್ರಾಮ ಶಿಲೆ ಇದೆ. ನಾವೇಗೆ ಕಾಯಿ ಸ್ವಲ್ಪ ಸಿಪ್ಪೆ ಬಿಡಿಸಿದಾಗ ಕೊಬ್ಬರಿ ಕಾಣುದು ಅದ ಕಾಣ್ತಾ ಇದೆ. ಅದು ಆತರ ಅನ್ಕೋಬಹುದು, ಆದರೆ ಒಳಗಡೆ ಚಕ್ರ ಇಲ್ಲ ಅಂತ ಪಂಡಿತರ ಅಭಿಪ್ರಾಯ. ಇದನ್ನು ಕಲ್ಪವೃಕ್ಷ ಸಾಲಿಗ್ರಾಮ ಇದಕ್ಕೆ ಹೆಸರು. ನೋಡಿ, ಇಲ್ಲಿ ಒಂದೊಂದಕ್ಕೆ ಒಂದೊಂದು ಹೆಸರು. ನಾನು ಕೊಟ್ಟಿರೋದಲ್ಲ ಇದು ಹೆಸರುಗಳು. ಇದು ಆ ಒಂದು ನಿಮಗೆ ಸಾಲಿಗ್ರಾಮ ಪರೀಕ್ಷೆ ಅಂತ ನಿಮಗೆ ಪುಸ್ತಕ ತೋರಿಸಿದ್ನಲ್ವ, ಅದರ ಪ್ರಕಾರ ಅಧ್ಯಯನ ಮಾಡಿ ಈ ಒಂದು ಸಾಲಿಗ್ರಾಮ ಈ ಒಂದು ಹೋಲಿಕೆಯನ್ನ ಪಡೆದುಕೊಂಡಿದೆ. ಆದ್ರಿಂದ ಇದಕ್ಕೆ ಕಲ್ಪವೃಕ್ಷ ಅಂತ ಹೆಸರು ಕೊಟ್ಟಿದೆ ಅಂತ ಪಂಡಿತರಿಗೆ ಕೊಟ್ಟಿರೋ ಹೆಸರು. ನಾನು ಅದನ್ನ ನಿಮಗೆ ತಿಳಿಯಪಡಿಸ್ತಾ ಇದ್ದೀನಿ. ತುಂಬಾ ಅಮೂಲ್ಯ. ಹಾಗಾದ್ರೆ ನಾವು ಈಗವರೆಗೂ ಒಂದು ವಿಷ್ಣುವಿನ ಸಾಲಿಗ್ರಾಮ ನೋಡಿದ್ವಿ. ಆದ್ರೆ ಶಿವನ ಸಂಬಂಧಪಟ್ಟಿದ್ದು ಸಾಲಿಗ್ರಾಮಗಳಿದೆ. ನೋಡಿ, ವಿಷಯ ಏನಪ್ಪಾ ಅಂದ್ರೆ, ಶಿವಕೇಶವ ಭೇದವನ್ನ ಕಾಣಬಾರದು. ಶಿವಕೇಶವ ಭೇದವನ್ನ ಕಾಣಬಾರದು. ಶಿವಸ್ಯ ಹೃದಯಗಂ ವಿಷ್ಣೋಹೋ ವಿಷ್ಣೋಶ್ಚ ಹೃದಯಗಂ ಶಿವ ಅಂತ ದಿನಾಗ್ಲೂ ಸಂಧ್ಯಾವನೆ ಮಾಡ್ತಾ ಹೇಳ್ತಾನೆ ಇರ್ತೀವಿ. ಬಟ್ ಇದೊಂದು ವಿಶೇಷವಾದ ಒಂದು ಸಾಲಿಗ್ರಾಮ. ನೋಡಿ, ಇಲ್ಲಿ ಸರ್ ಕವರ್ ಮಾಡ್ಕೊಂಡ್ರ ನೋಡಿ, ಇಲ್ಲಿ ಹತ್ತಿರದಿಂದ ಕವರ್ ಮಾಡಿ. ಇದು ಒಂದು ಮೇರು ಪರ್ವತ. ಇದು ಮೇರು ಪರ್ವತ. ಆ ಮೇರು ಪರ್ವತಕ್ಕೆ 3 ವಿಭೂತಿ ಪಟ್ಟೆಗಳಿದೆ ನೋಡಿ. ವಿಭೂತಿ ಪಟ್ಟೆಗಳಿದೆ. ಮತ್ತೆ ಇದರಲ್ಲಿ ಚಕ್ರ ಕಾಣ್ತಾ ಇಲ್ಲ ನನಗೆ. ಇದು ಒಂದು ಗುಂಡಾದ ಸಾಲಿಗ್ರಾಮ. ಶಿವಲಿಗೆ ಲಕ್ಷ್ಮೀನಾರಾಯಣ ಅಲ್ಲ, ಶಂಕರನಾರಾಯಣ. ಲಕ್ಷ್ಮೀನಾರಾಯಣ ಅಲ್ಲ, ಶಂಕರನಾರಾಯಣ ಸಾಲಿಗ್ರಾಮ. ಅಲ್ಲೇ ನೋಡಿ, ಶಿವಕೇಶವ ಭೇದ ಅಲ್ಲೇ ಹೊಟ್ಟೋಯ್ತು. ಶಂಕರನಾರಾಯಣ ಇಬ್ರು ಅಲ್ಲೇ ಇದ್ದಾರೆ. ಇದನ್ನ ವಿಶೇಷವಾಗಿ ಪೂಜೆ ಮಾಡಬೇಕು. ಇದನ್ನ ಸದ್ಯೋಜಾತ ಅಂತಾನೂ ಕರೀತಾರೆ. ತುಂಬಾ. ಮತ್ತೆ ಇದು ಇನ್ನೊಂದು ಸಾಲಿಗ್ರಾಮ, ಶಿವನಾಮ ಸಾಲಿಗ್ರಾಮ ಅಂತ. ನೋಡಿ, ಒಳಗಡೆ ಲಿಂಗ ಸ್ವರೂಪ ಇದಾಗಿದೆ. ನೋಡಿ, ಸ್ಫಟಿಕದ ತರ ಕಾಣ್ತಾ ಇದೆ. ಸ್ಫಟಿಕ ಅಲ್ಲ, ಸ್ಫಟಿಕ ಲಿಂಗದ ತರ ಕಾಣ್ತಾ ಇದೆ. ಸೊ ಇದು ಒಂದು ಶಿವನಾಮ ಸಾಲಿಗ್ರಾಮ. ಮತ್ತೆ ಗುರುಗಳೇ, ಎಲ್ಲರಿಗೂ ಕುತೂಹಲ ಇರೋದು ಈ ಸಾಲಿಗ್ರಾಮಗಳಲ್ಲಿ ಒಂದು
ರತ್ನಗರ್ಭ ಸಾಲಿಗ್ರಾಮ ಅಂತೇಳಿ, ಅದು ವಿಶೇಷವಾದಂಥದ್ದು. ಓಹೋ, ರತ್ನಗರ್ಭ. ರತ್ನಗರ್ಭ ತುಂಬಾ ವಿಶೇಷವಾದ ಸಾಲಿಗ್ರಾಮ ನೋಡಿ. ಇಲ್ಲಿ ನನಗೆ ಈ ಲೈಟ್ ಎಲ್ಲ ಆರಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇದು ಒಂದು ರತ್ನಗರ್ಭ ಸಾಲಿಗ್ರಾಮ. ಒಂದು ಲೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದೆ. ಲೈಟ್ ಅಂದ್ರೆ ಬೆಳಕಿನ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ತೋರಿಸ್ತಿದ್ದೀನಿ. ಅದರ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಇದು ಒಂದು ಸ್ಫಟಿಕ ರೂಪಿ ಸ್ಫಟಿಕ ರೂಪಿ ಸಾಲಿಗ್ರಾಮದ ಒಳಗೆ ನಿಮಗೆ ಚಕ್ರ ಇದೆ. ಇದು ಗುಂಡು ಸಾಲಿಗ್ರಾಮನೇ. ಆದ್ರೆ ಇದನ್ನ ರತ್ನಗರ್ಭ ಏನಕ್ಕೆ ಕರೀತಾರೆ ಅಂದ್ರೆ, ಇದು ಸ್ಫಟಿಕ ರೂಪಿ, ಅದರಲ್ಲಿ ಚಕ್ರ, ಇದು ಗಂಡಕಿಯಲ್ಲಿ ಸಿಕ್ಕಿರೋದು. ಇದು ಪೂಜಾ ಯೋಗ್ಯ ಮಠಮಾನ್ಯಗಳಲ್ಲಿ ಮಾಡ್ತಾರೆ. ಇದನ್ನೆಲ್ಲ ಮನೇಲಿ ಇಟ್ಕೊಳಕ್ಕಾಗಲ್ಲ, ಮಠಮಾನ್ಯಗಳಲ್ಲಿ ಇದರ ಪೂಜೆ ಮಾಡ್ತಾರೆ. ಮತ್ತೆ ಈ ಒಂದು ಕೃಷ್ಣದ ತೋರಿಸಿದ್ರೆ, ಕೃಷ್ಣ ಬಣ್ಣದ್ದು, ಅದೇ ಇನ್ನೊಂದು ಯಾವ್ದನ್ನ ಬಣ್ಣ ಇದೆಯಾ ಅದು ಕೂಡ? ಶ್ವೇತ ಕೃಷ್ಣ. ಜಗತ್ತಲ್ಲಿ ಇರೋದೇ 2 ಕಲರ್, ಶ್ವೇತ ಕೃಷ್ಣ. ಸೊ ಕೃಷ್ಣ ರತ್ನಗರ್ಭ ಸಾಲಿಗ್ರಾಮ ತೋರಿಸಿದೆ ನೋಡಿ. ಇದು ಶ್ವೇತ. ಇದನ್ನು ಲೈಟ್ ಬ್ಯಾಕ್ ಗ್ರೌಂಡ್ ಎಲ್ಲ ಏನಕ್ಕೆ ತೋರಿಸ್ತಿದೀನಿ ಅಂದ್ರೆ, ನಿಮಗೆ ಇದು ಸ್ಫಟಿಕ ನಿಮಗೆ ನೀಟಾಗಿ ಕಾಣ್ತಾ ಇದೆ. ಇದು ಸ್ಫಟಿಕ. ಮತ್ತೆ ಇದನ್ನು ಗಂಡಕ್ಕೆ ನದಿಯಲ್ಲೇ ಸಿಕ್ಕಿರೋದು. ಮತ್ತೆ ಇದ್ರ ಒಳಗೆ ಚಕ್ರ ಇದೆ ಅಂತ ಒಂದು ಭಾವನೆ. ಇದು ಗುಂಡು ಸಾಲಿಗ್ರಾಮ ನೋಡಿ. ಇಲ್ಲಿ ಇದು ಗುಂಡು ಸಾಲಿಗ್ರಾಮ, ಮತ್ತೆ ಚಕ್ರ ಒಳಗಿದೆ. ಮತ್ತೆ ಇದು ನಿಮಗೆ ಆ ಲೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಸ್ಫಟಿಕ ನಿಮಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ರತ್ನಗರ್ಭ ಶ್ವೇತ. ಅದು ಶ್ವೇತ ಸ್ವರೂಪ. ಮೊದಲು ತೋರಿಸಿದ್ದು ನಿಮಗೆ ಕೃಷ್ಣ ಸ್ವರೂಪ. ನಾರ್ಮಲ್ ಲೈಟ್ ಅಲ್ಲಿ ಕಾಣುತ್ತೆ. ಇದು ಒಂದು ಶಿಲಾರೂಪದಲ್ಲೇ ಕಾಣುತ್ತೆ, ಆದ್ರೆ ಸ್ಫಟಿಕ. ಇದು ಶ್ವೇತ. ಇಲ್ಲ, ನಾರ್ಮಲ್ ಲೈಟ್ ಅಲ್ಲಿ ತೋರಿಸ್ತಾ ಇದೆ. ಈ ಸಾಲಿಗ್ರಾಮದ ಭಂಡಾರ ನೋಡಿ ನನಗಂತೂ ಮೂಕ ವಿಸುತ್ತಾ ಅಂದೆ. ಎಲ್ಲೂ ಕೂಡ ಇಂತಹ ಒಂದು ಭಂಡಾರ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ವಿಶೇಷವಾಗಿ ನಾನು ಬಂದಾಗ್ಲಿಂದ ಇದ್ರ ಮೇಲೆ ಕುತೂಹಲ ಇದೆ. ಇದ್ರ ಬಗ್ಗೆ ತಿಳಿಸೋದಾದ ಗುರುಗಳೇ. ಇದು ವಿಶೇಷಗಳಲ್ಲಿ ವಿಶೇಷ ಅಂತ ಹೇಳ್ಬೋದು. ಫಸ್ಟ್ ನೋಡಿ, ಸ್ವಾಮಿಗೆ ಸಾಲಿಗ್ರಾಮ ಹಾರವನ್ನು ಹಾಕಿದ್ದೀನಿ. ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದನ್ನ ಸರಿಸ್ತಾ ಇದ್ದೀನಿ. ಇದು ಸಾಲಿಗ್ರಾಮ ಹಾರ. ಮತ್ತೆ ರೇಷ್ಮೆ ಇದರಲ್ಲಿ ನಾನು ಇದನ್ನ ಹಾರ ಮಾಡಿ ಅದನ್ನ ಸ್ವಾಮಿಗೆ ತುಳಸಿನ ಹಾಕಿದ್ದೀನಿ. ಇದು ಶ್ರೀಕಾರ ಇದೆ, ಓಂಕಾರ ಇದೆ. ಹೌದು, ಅರ್ಥ ಆಯ್ತಾ? ಇದನ್ನ ತೋರ್ಸಕ್ ಮೊದಲು ನೋಡಿ, ಈ ಒಂದು ಸಾಲಿಗ್ರಾಮ ನೋಡಿ. ಇದು ಒಂದು ಮುಖ ಆಯ್ತು. ಇದು ಮೇಲೆ ಅಥವಾ ಕೆಳಗೆ, ಇದು ಕೆಳಗೆ ಅಥವಾ ಮೇಲೆ. ಸೊ ಇದಕ್ಕೆ ಉಭಯ ಸುದರ್ಶನ ಅಂತ ಹೆಸರು. ಸರ್ ಇದು ಮೇಲೆನಾ ಇದು ಕೆಳಗೆನಾ ಅಂದ್ರೆ, ಇದು ಮೇಲೆನಾ ಇದು ಕೆಳಗೆನಾ, ಆತರ ಇಲ್ಲ. ಇದು ಉಭಯ ಸುದರ್ಶನ ನೋಡಿ. ಪರ್ಫೆಕ್ಟ್ ಚಕ್ರ ಇದೆ. ಚಕ್ರ ತುಂಬಾ ಚೆನ್ನಾಗಿ ವ್ಯಕ್ತ ಆಗಿದೆ. ಮತ್ತೆ ಸಾಲಿಗ್ರಾಮದ ಪೂರ್ತಿ ಇದೆ. ತುಂಬಾ ವಿಶೇಷವಾದ ಸಾಲಿಗ್ರಾಮ ಇದು, ಉಭಯ ಸುದರ್ಶನ. ಹಾಗಾದ್ರೆ ಈ ಉಭಯ ಸುದರ್ಶನಕ್ಕೂ ಇದಕ್ಕೂ ಸಂಬಂಧ ಇದೆಯಾ? ಸಂಬಂಧ ಇದೆ, ಅದನ್ನೇ ಹೇಳ್ತಿದ್ದೀನಿ ನೋಡಿ. ನೋಡಿ ಇಲ್ಲಿ ಉಭಯ ಸುದರ್ಶನ, ಇಲ್ಲಿಂದ ಶುರು ಮಾಡಿ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 34 ಟೋಟಲ್ ಅಕೌಂಟೆಂಟ್ 34. ಸೊ 34 ಉಭಯ ಸುದರ್ಶನಗಳಿದೆ. ಅವನು ಆ ಸುದರ್ಶನದಲ್ಲಿ ಇದೊಂದು ಯಾವುದು ಗುರು? ಒಂದ್ ನಿಮಿಷ, ಅದಕ್ಕೆ ಬಂದೆ. ಅದು ಈ ತರ ಒಂದು ಚಕ್ರ ರೂಪಿಯಾಗಿ ಅದನ್ನ ಇದು ಒಂದು ಮರದ ಇದರಲ್ಲಿ ಮಾಡಿದ್ದಾರೆ. ಅವನು ಶಂಖ, ಚಕ್ರ, ಇಲ್ಲಿ ಚಕ್ರ, ಗದ, ಪದ್ಮ, ಮಾಲಾಧಾರಿ, ಮತ್ತೆ ಕೀರ್ತಿಮುಖ ಸಾಲಿಗ್ರಾಮ, ಮತ್ತೆ ರತ್ನಗರ್ಭ ಸಾಲಿಗ್ರಾಮ ಅವಾಗ್ಲೂ ನೋಡಿದ್ಲ ಅದು. ಮತ್ತೆ ಇದು ದ್ವಾರಕಾ ಶಿಲೆ, ಇದರದ ಸ್ಮಾಲ್ ವರ್ಷನ್ ದ್ವಾರಕಾ ಶಿಲೆ. ಮತ್ತೆ ಇದು ಗೋಮತಿ ಚಕ್ರ, ಗೋಮತಿ ಚಕ್ರ ಅವಾಗ್ಲೂ ಕೇಳಿದ್ರಲ್ಲ, ಗೋಮತಿ ಚಕ್ರ. ಇದು ಬಲಮುರಿ ಶಂಖ. ಇದು ತುಂಬಾ ಒರಿಜಿನಲ್ ಅದು ಗುರುಗಳೇ? ಒರಿಜಿನಲ್. ನಿಮಗೆ ಬಲಮುರಿ ಶಂಖ ಅನ್ಬಿಟ್ರೆ ಒರಿಜಿನಲ್. ಅರ್ಥ ಆಯ್ತಾ? ಯಾಕೆ ಅಂದ್ರೆ
ಆಮೇಲೆ ಕಟ್ ಮಾಡಿ ಎಲ್ಲಾ ಶಂಕದಲ್ಲೂ ತೋರಿಸ್ತೀನಿ. ಇನ್ನೊಂದು ಬಲ್ಮುರಿ ಶಂಕ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿ ತೋರ್ಸೋಣ ಅದ್ರ ಮೇಲ್ಗಡೆ. ಇದ್ರಲ್ಲಿ ಏನಂದ್ರೆ ಇದ್ರ ಆಂಗಲ್ ಇದೆಯಲ್ಲ, ನಿಮಗೆ ರಾಮೇಶ್ವರದಲ್ಲಿ ಸಿಗೋದು ಹಿಂಗೆ ರೈಟ್ ಆಂಗಲ್ ಸಿಗತ್ತೆ, ಅದು ಎಲ್ಲಾ ಕಡೆ ಸಿಗತ್ತೆ. ಈ ಪರ್ಫೆಕ್ಟ್ ಕರ್ವೇಚರ್ ಇರೋ ಬಲ್ಮುರಿ ಶಂಕ ತುಂಬಾ ದುರ್ಲಭ. ಇದು ಇದೆ ಅಂತ, ಅದೆಲ್ಲ ರೈಟ್ ಆಂಗಲ್ ಇದೆ. ನೀವು ಅದನ್ನ ತೋರಿಸ್ತೀರಾ ಆಮೇಲೆ? ಹೇಳ ಬಲಮುರಿ ಶಂಕ ಸರ್, ನೀವು ಕೇಳಿದ್ರಿ ಈ ಒರಿಜಿನಲ್ ಅಂತ. ಎಲ್ಲಾ ಬಲಮುರಿ ಶಂಕವು ಬಲಮುರಿ ಶಂಕವೇ. ಆದ್ರೆ ನಿಮಗೆ ಒಂದು ವಿಶೇಷ ಸ್ಥಳ ವಿಶೇಷದಲ್ಲಿ ನೀವು ರಾಮೇಶ್ವರ ಅಲ್ಲಿ ಹೋದ್ರೆ ನಾನು ನಿಮ್ಗೆ ಬೇರೆ ತೋರಿಸ್ತೀನಿ. ಇಲ್ಲಿ ಶಂಕ ಹಿಂಗೋಗಿ ಒಂದ್ ಸ್ವಲ್ಪ ಈ ತರ ಬಂದಿರುತ್ತೆ, ಏನೋ ಒಂದು ಆಂಗಲ್ ಇದಾಗಿ ಬಂದಿರುತ್ತೆ. ಇಲ್ಲಿ ನೋಡಿ ಪರ್ಫೆಕ್ಟ್ ರೌಂಡ್ ಆಗಿ ಬಂದಿದೆ. ಸೊ ಇದು ವಿಶೇಷ, ಅದರಲ್ಲಿ ಬಲಮುರಿ ಶಂಕ ವಿಶೇಷ. 40 ಶಂಕಗಳನ್ನು ಇದು ಮಾಡಿದೀವಿ ನೋಡಿ. ಇಲ್ಲಿ ಇದು ಈ ತರ ಹಿಂಗ್ ಬಂದಿದೆ ನೋಡಿ, ಇದೆಲ್ಲ ರಾಮೇಶ್ವರ ಶಂಕಗಳು. ಅಲ್ಲಿ ನಿಮಗೆ ಪರ್ಫೆಕ್ಟ್ ಆಗಿ ಬಂದಿದೆ, ರೌಂಡ್ ಆಗಿದೆ. ಇದು ವಿಶೇಷ. ಇದು ಎಲ್ಲ ವಿಷಯನೂ ವಿಷ್ಣುವಿಗೆ ಸಂಬಂಧಪಟ್ಟಿದ್ದು. ಅವನು ಶಂಖಚಕ್ರ ಗದಾ ಪದ್ಮ ಮತ್ತೆ ರತ್ನಗರ್ಭ, ಏನು ದ್ವಾರಕಾ ಶಿಲೆ, ಬಲಮುರಿ ಶಂಕ ನೇಮ್ಬೇಕು. ಆ ಪರಿಪೂರ್ಣ ವಿಷ್ಣು ಸಾನ್ನಿಧ್ಯ ಇದರಲ್ಲಿದೆ. ವಿಶೇಷವಾದ ಒಂದು ಇದು ಆರಾಧನೆ, ಮತ್ತೆ ಅದಕ್ಕೆ ಸಾಲಿಗ್ರಾಮದ ಹಾರ. ಮತ್ತೆ ಸಾಲಿಗ್ರಾಮ ಅಂದಾಗ ಬರೀ ಬ್ರಾಹ್ಮಣರು ಆಚಾರ್ಯರು ಮಾಡುವಂತದ್ದು ಅನ್ಕೊಂಡಿದ್ವಿ. ಹಾಗಾದ್ರೆ ಅದು ನಿಜನಾ? ಇಲ್ಲ ನಮ್ಮ ಸಾಮಾನ್ಯ ಜನರು ಕೂಡ ನಾವು ಕೂಡ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವಾ? ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆ ಗುರು? ಸಾಲಿಗ್ರಾಮವನ್ನ ಎಲ್ಲರೂ ಸ್ತ್ರೀ ಬಾಲಾದಿಗಳ ಆದಿಯಾಗಿ ಎಲ್ಲರೂ ಪೂಜೆ ಮಾಡಬಹುದೇ? ಜಾತಿ ಭೇದ ಇದೆಯೇ ಅಂತ ಆ ವಿಷಯ ಕೇಳಿದ್ರು ನಾವು ಈ ಒಂದು ಎಪಿಸೋಡ್. ಅದರ ಆದಿಯಲ್ಲೇ ನಾವು ಏನ್ ಹೇಳಿದ್ವಿ ವಿಷಯ ಅಂದ್ರೆ, ಇದು ಶಕ್ತಿ ಸ್ವರೂಪ, ವಿಷ್ಣು ಸ್ವರೂಪ. ಮತ್ತೆ ಸಾಲಿಗ್ರಾಮ ಪ್ರಕಾರಗಳು ಬೇರೆ ಬೇರೆ ಇದೆ, ಅದರ ಶಕ್ತಿಗಳು ಬೇರೆ ಬೇರೆ ಇದೆ ನೋಡಿ. ವಿಶ್ವಂಬರನ್ ತೋರಿಸಿದ್ವಿ, ದಶಾವತಾರ ತೋರಿಸಿದ್ವಿ, ಕೃಷ್ಣ ಕೂರ್ಮ ಎಷ್ಟೊಂದೆಲ್ಲ ತೋರಿಸಿದ್ವಿ. ಮತ್ತೆ ಇನ್ನೊಂದು ವಿಷಯ ಹೇಳಿದೆ ನಾನು, ಅದರ ಗಾತ್ರದ ಮೇಲೆ, ಅದರ ಶಕ್ತಿಯ ಮೇಲೆ ಅಂತ ವಿಷಯ ಎಲ್ಲ ಹೇಳಿದೆ. ಸೊ ಅದರ ಮೇಲೆ ಅವಲಂಬಿತವಾಗಿದೆ. ಇದರಲ್ಲಿ ನನ್ನ ಒಂದು ನೀವು ಮಾಡಬಹುದು, ನೀವು ಇದಮಿತ್ತಂ ಅಂತ ನಾನು ಹೇಳವ. ಪಂಡಿತರು ಇದರ ಬಗ್ಗೆ ಏನ್ ಅಭಿಪ್ರಾಯ ಪಡ್ತಾರೆ ಆ ವಿಷಯ ಹೇಳ್ತಿತ್ತು. ನಾನು ಅವಾಗ ಒಂದು ಪುಸ್ತಕ ತೋರಿಸಿದ್ನಲ್ಲ ನನಗೆ, ಸಾಲಿಗ್ರಾಮ ಕೋಶ, ನಮ್ಮ ಸಾಕು ರಾಮಚಂದ್ರ ರಾಯರು ಬರ್ದಿರೋದು. ಆ ವಿಷಯದಲ್ಲಿ ಅವರು ಅವರ ಪ್ರಸ್ತಾವನೆಯಲ್ಲೇ ಒಂದು ವಿಷಯನ ಹೇಳ್ತಾರೆ. ಫಾರ್ ಇನ್ಸ್ಟೆನ್ಸ್, ಇಟ್ ಈಸ್ ವೈಡ್ಲಿ ಬಿಲೀವ್ಡ್ ದಟ್ ವುಮೆನ್ ಶುಡ್ ನಾಟ್ touch or worship Saligrama stones. While this is not supported either by ancient texts or by reason, a Puranic legend has been responsible for this erroneous idea. It is also believed that Shudras must not worship Saligrama stones. This is an entirely false notion, for even the Puranic texts and other manuals prescribe specific Saligrama worship for Shudras as for Vaishyas, Kshatriyas and Brahmanas. ಚಾತುರ್ ವರ್ಣಗಳಿಗೂ ಒಂದು ಇದಂತ ಅಧಿಕಾರ ಇದೆ ಅಂತ ಈ ಒಂದು ಪ್ರಸ್ತಾವನೆಯಲ್ಲಿ ಅಭಿಪ್ರಾಯ ಪಡ್ತಾರೆ. ಇನ್ನೊಂದು ಪ್ರಜಾಪ್ರಕಾಶ ಅಂತ ನಿಮ್ಗೆ ಸಾಲಿಗ್ರಾಮ ಸಂಪುಟ ಅವಾಗಲೇ ತೋರಿಸಿದಲ್ಲ, ಅದರಲ್ಲಿ ಪ್ರಜಾಪ್ರಕಾಶದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬ್ರಾಹ್ಮಣನಿಗೆ ವಾಸುದೇವ ಮೂರ್ತಿ ಶಾಲಿಗ್ರಾಮವು ಪೂಜೆಗೆ ಯೋಗ್ಯವು. ಅದೇ ನಾನು ಹೇಳದಲ್ಲ, ಆ ಒಂದು ಸಾಲಿಗ್ರಾಮದ ಶಕ್ತಿಗೆ ಸಂಬಂಧಪಟ್ಟಂಗೆ ನೀವು ಯಾವುದನ್ನ ನೀವು ಅದನ್ನ ಗ್ರಹಿಸ್ಬೇಕು, ಅದು ನಿಮಗೆ ಬಿಟ್ಟಿದ್ದು. ಮತ್ತೆ ಕುಲಾಚಾರ ಅಂತ ಒಂದಿದೆ, ಅದು ಅದನ್ನ ಪರಿಗಣಿಸಬೇಕು. ಮತ್ತೆ ಆ ಸಾಲಿಗ್ರಾಮದ ಶಕ್ತಿ ಅದನ್ನ ಪರಿಗಣಿಸಬೇಕು. ಮತ್ತೆ ಆ ಸಾಲಿಗ್ರಾಮದ ಗಾತ್ರ ಅದನ್ನ ಪರಿಗಣಿಸ. ಯಾಕೆಂದ್ರೆ ಈಗ ಆ ವಿಶ್ವಂಬರನ್ನ ನೀವು ಮನೆಗೆ ಇಟ್ಕೊಂಡ್ರೆ ನೀವು ದಿನಾಗ್ಲೂ ಮನೆಯಲ್ಲಿ 100 ಜನಕ್ಕೆ ಊಟ ಅದಕ್ಕೆ ಪೂಜೆ ಮಾಡಿದ್ರೆ ಅದಕ್ಕೆ ಅಷ್ಟು ಪೂಜೆ. ಸೊ ಆದ್ರಿಂದ
ನಮಗೆ ಎಷ್ಟು ಶಕ್ತಿ ಇದೆಯೋ ಅದರ ಪ್ರಕಾರ ಪೂಜೆ ಮಾಡು. ಸೊ ಬ್ರಾಹ್ಮಣರಿಗೆ ವಾಸುದೇವ ಮೂರ್ತಿ ಶಾಲಿಗ್ರಾಮ, ಮತ್ತೆ ವಾಸುದೇವ ಶಾಲಿಗ್ರಾಮ ಜ್ಞಾನ, ಶಕ್ತಿ, ಐಶ್ವರ್ಯ, ಬಲ, ವೀರ್ಯ, ತೇಜಸ್ಸು ಎಲ್ಲವನ್ನು ಕೊಡುತ್ತೆ. ಕ್ಷತ್ರಿಯರಿಗೆ ಸಂಕರ್ಷಣ ಶಾಲಿಗ್ರಾಮ ಗೊತ್ತಾಯ್ತಾ, ಅವರಿಗೆ ವೈಶ್ಯರಿಗೆ ಪ್ರದ್ಯುಮ್ನ ಶಾಲಿಗ್ರಾಮ, ಮತ್ತೆ ಅಂತೆಯೇ ಶೂದ್ರರಿಗೆ ಅನಿರುದ್ಧ ಶಾಲಿಗ್ರಾಮ ಅಂತ ಇದನ್ನ ಈ ಒಂದು ಶಾಲಿಗ್ರಾಮ ಸಂಪುಟ ಇದರಲ್ಲಿ ಅಭಿಪ್ರಾಯ ಪಡ್ತಾರೆ. ಅಂದ್ರೆ ಚಾತುರ್ವರ್ಣ್ಯದವರಿಗೂ ಅವರ ಶಕ್ತಿಗೆ ತಕ್ಕಂತೆ ಒಂದು ಶಾಲಿಗ್ರಾಮ ಒಂದು ನಿರ್ಧರಿಸಲ್ಪಟ್ಟಿದೆ ಅಂತ ಇದರಿಂದ ನಮಗೆ, ನೀವು ಆ ತರ ಶಾಲಿಗ್ರಾಮವನ್ನು ಹುಡುಕಿಕೊಂಡು ಬಂದು ನಿಮಗೆ ಯಾವುದು ಯೋಗ್ಯವೋ ಅದನ್ನು ನೀವು, ಅದು ನಿಮ್ಮ ಒಂದು ಜವಾಬ್ದಾರಿ. ಸೊ ನಿಮ್ಮ ಒಂದು ಪ್ರಶ್ನೆಗೆ ಮಾಡಬಹುದೇ ಅಂದ್ರೆ ಈ ತರ ರೆಫರೆನ್ಸ್ ಇದೆ ಅಂತ ಹೇಳಬಹುದು. ಮತ್ತೆ ಈ ನಾಲ್ಕು ಇದರೊಂದಿಗೆ ಬ್ರಾಹ್ಮಣರು 4 ಬಗೆಯ ಶಾಲಿಗ್ರಾಮವನ್ನು ಬ್ರಾಹ್ಮಣರು ಈ ಒಂದು ವಾಸುದೇವ ಆಗ್ಲಿ, ಸಂಕರ್ಷಣ ಆಗ್ಲಿ, ಪ್ರದ್ಯುಮ್ನ ಆಗ್ಲಿ, ಅನಿರುದ್ಧ ಆಗ್ಲಿ ಎಲ್ಲ 4 ತರಾನು ಬ್ರಾಹ್ಮಣರು ಪೂಜಾ ಯೋಗ್ಯ ಬ್ರಾಹ್ಮಣರಿಗೆ. ಅದೇ ಕ್ಷತ್ರಿಯರು 3 ಬಗೆಯವನ್ನು, ವೈಷ್ಣವರು 2 ಬಗೆಯ ಶಾಲಿಗ್ರಾಮವನ್ನು, ಅದು ಶೂದ್ರರು ಒಂದೇ ಬಗೆಯದನ್ನು ಪೂಜಿಸಬಹುದು. ಅಂದ್ರೆ ಶೂದ್ರನಿಗೆ ಅನಿರುದ್ಧ ಶಾಲಿಗ್ರಾಮ ಮಾತ್ರ ಹೇಳಿದಾನೆ ಅಂತ ವಿಷಯ. ಖಂಡಿತ. ಸೊ ಆತರ. ಸೊ ನಿಮ್ಮ ವಿಷಯಕ್ಕೆ ಬಂದ್ರೆ ಅವರವರ ಯೋಗ್ಯತೆಗೆ ತಕ್ಕಂತೆ, ಅವರವರ ಸಂಸ್ಕಾರಗಳಿಗೆ ಯೋಗ್ಯತೆಯನ್ನು ಹೊರಡಬೇಡ, ಸಂಸ್ಕಾರಗಳಿಗೆ ತಕ್ಕಂತೆ, ಅವರವರ ಸಂಸ್ಕಾರಗಳಿಗೆ ತಕ್ಕಂತೆ ಶಾಲಿಗ್ರಾಮ ಪೂಜೆಯು ಇದು ವಿಷಯ ಏನಪ್ಪಾ ಅಂದ್ರೆ ಎಲ್ಲರೂ ಮೋಕ್ಷಕ್ಕೆ ಅರ್ಹರು. ರಾಮಾನುಜಾಚಾರ್ಯರು ಎಲ್ಲರೂ ಮೋಕ್ಷಕ್ಕೆ ಅರ್ಹರು ಅಂದ್ರೆ ಶಂಕರರು ಅದೇ ಅಭಿಪ್ರಾಯಪಟ್ಟರು, ಮಧ್ವರು ಅದೇ ಅಭಿಪ್ರಾಯಪಟ್ಟರು. ಎಲ್ಲರೂ ಮೋಕ್ಷಕ್ಕೆ ಅರ್ಹರು ಅಂದ್ರೆ ಎಲ್ಲವನ್ನು ಪೂಜೆ ಮಾಡಬಹುದು ಅಂತ ಇದರಲ್ಲಿದೆ. ಅದರಲ್ಲಿ ಯಾವ ಬಗೆ ಅದನ್ನ ತಿಳ್ಕೊಂಡ್ರು. ಕೆಲವು ಕಡೆ ಪೂಜೆ ಆಗ್ತಿದ್ರೆ ಅಲ್ಲಿ ಹೋಗಿ ಭಾಗವಹಿಸೋದು ಅದು ಒಂದು ಪುಣ್ಯಕರವಾದ ಕೆಲಸ. ಸೊ ಆ ವಿವೇಚನೆಯನ್ನ ನಿಮಗೆ ಬರ್ತೀರಿ. ಸೊ ನಮಗೆ ಎಷ್ಟು ಶಕ್ತಿ ಇದೆ, ನಾವೆಷ್ಟು ಅದನ್ನ ಹೇಳ್ತಾರಲ್ಲ ಮೇಂಟೈನ್ ಮಾಡ್ಬೋದು, ಆ ವಿಷಯವನ್ನ ತಿಳ್ಕೊಂಡು ಈ ವಿಷಯದಲ್ಲಿ ಶ್ರದ್ಧಾ ಭಕ್ತಿಗಳನ್ನ ಬಿಡದೆ, ಏಕೆಂದ್ರೆ ಇದು ಎಲ್ಲಾರ್ಗೂ ತೋರಿಸ್ತಾ ಇದೀವಿ, ಎಲ್ಲಾರು ಮಾಡ್ಬಿಡ್ಬೋದು, ಎಲ್ಲಾರು ಇಟ್ಕೋಬಹುದು, ಆತರ ವಿಷಯ ನಾವು ಹೇಳ್ತಾ ಇದ್ದೀವಿ. ಈ ಪ್ರಕಾರವಾದ ಎಷ್ಟೋ ವಿಷ್ಣು ಸ್ವರೂಪ ಶಾಲಿಗ್ರಾಮಗಳು ನಮಗೆ ಸಿಗುತ್ತೆ. ಇದು ಒರಿಜಿನಲ್ ಅಂತ ಹೇಳ್ತಾರೆ, ಇದು ಡೂಪ್ಲಿಕೇಟ್ ಅಂತ ಹೇಳ್ತಾರೆ. ಇದು ಕೊಂಡ್ಕೋಬಹುದಾ, ಇದು ಕೊಂಡ್ಕೋಬಾರ್ದ, ದಾನಕ್ಕೆ ಎಷ್ಟು ಶ್ರೇಷ್ಠ. ಇವಾಗ ಕನ್ಯಾದಾನ ಎಲ್ಲದರಲ್ಲೂ ಶ್ರೇಷ್ಠ. ಕನ್ಯಾದಾನ ಮಾಡಿದ ತಕ್ಷಣ ಅನುದಾನ ಅಂತ ಕೊಡ್ತಾರೆ. ಅನುದಾನ ಅಂತ ಕೊಟ್ಟಾಗ ಮೊದಲನೇ ದಾನವೇ ಶಾಲಿಗ್ರಾಮ ದಾನ. ಸೊ ಆತರ ಶಾಲಿಗ್ರಾಮಕ್ಕೆ ಅದೇ ವಿಶೇಷವಾದ ಮಹತ್ವ ಇದೆ. ಅವರವರ ಇದನ್ನು ತಿಳ್ಕೊಂಡು ಎಲ್ಲರೂ ಶಾಲಿಗ್ರಾಮ ಪೂಜೆಯಲ್ಲಿ ಭಾಗವಹಿಸಿ ಶಾಲಿಗ್ರಾಮದ ಅರ್ಥವನ್ನು ತಿಳ್ಕೊಂಡು ಮನೆಯಲ್ಲಿ ದಿನಾಲು ಶ್ರದ್ಧಾ ಭಕ್ತಿಗಳಿಂದ ಅದನ್ನು ಅರ್ಚಿಸಬೇಕು ಅಂತ. ಮತ್ತೆ ಈ ಪೂಜಾ ಕೈಂಕರ್ಯದಲ್ಲಿ ನಮ್ಮ ಮನೆಯ ಮಹಿಳೆಯರು, ಹೆಂಗಸರು ಪೂಜೆಯನ್ನೇ ಜಾಸ್ತಿ ನಮ್ಗಿನ ಅವ್ರು ಹೆಚ್ಚಾಗಿ ಮಾಡ್ತಾರೆ. ಹಾಗಾದ್ರೆ ಅವರು ಕೂಡ ಒಂದು ಶಾಲಿಗ್ರಾಮದ ಪೂಜೆ ಮಾಡಬಹುದಾ? ಶಾಲಿಗ್ರಾಮ ಪೂಜೆಯನ್ನ ಹೆಂಗಸರು ಮಾಡಬಹುದೇ ಅಂತ ವಿಷಯ. ಇದರ ವಿಚಾರದಲ್ಲಿ ನನ್ನ ಅಭಿಪ್ರಾಯಕ್ಕಿಂತ ಈ ಶಾಲಿಗ್ರಾಮ ಶ್ರೀ ಕೃಷ್ಣಾಚಾರ್ಯ ರಂಗಾಚಾರ್ಯ ನವರತ್ನ ಧಾರವಾಡ ಅವರು ಅವಾಗಲೇ ತೋರಿಸಿದಲ್ಲ ಪುಸ್ತಕ, ಅವರ ಪ್ರಕಾರ ಇವರು ವಿಷಯ ಈ ತರ ಹೇಳ್ತಾರೆ. ಶಾಲಿಗ್ರಾಮ ಚಿಕ್ಕದಾದಷ್ಟು ಫಲ ಹೆಚ್ಚು ಅಂತಾರೆ. ಸ್ತ್ರೀಯರು ಅವಶ್ಯ ಪೂಜಿಸಬಹುದು. ಶಾಲಿಗ್ರಾಮದ ಪೂಜಾ ವಿಷಯದಲ್ಲಿ ಕೆಲವು ತಪ್ಪು ಅಭಿಪ್ರಾಯಗಳು ಬೆಳೆದು ಬಂದಿವೆ. ಶಾಲಿಗ್ರಾಮವನ್ನು ಬ್ರಾಹ್ಮಣರು ಮಾತ್ರ ಪೂಜಿಸಬೇಕು, ಉಳಿದವರು ಪೂಜಿಸಬಾರದು. ಸ್ತ್ರೀಯರು ಸ್ಪರ್ಶಿಸಬಾರದು, ವಿಧಿ ಪ್ರಕಾರವೇ ಪೂಜಿಸಬೇಕು ಎಂಬ ಕೆಲವು ವಿಷಯಗಳಲ್ಲಿ ಶುದ್ಧ ಸುಳ್ಳು ಹೇಳಿ ತಪ್ಪು ಕಲ್ಪನೆ ತುಂಬಿದ್ದಾರೆ. ಈ ಬಗ್ಗೆ ಯಾವ ಗ್ರಂಥದಲ್ಲಿಯೂ ಯಾವ ಶಾಸ್ತ್ರದಲ್ಲಿಯೂ ಎಲ್ಲಿಯೂ ಉಲ್ಲೇಖನವಿಲ್ಲ. ಸ್ತ್ರೀಯರು ಧಾರಾಳವಾಗಿ ಪೂಜಿಸಬಹುದು ಅಂತ ಹೇಳಿದ್ದಾರೆ. ಮತ್ತೆ ಅವ್ರು ಮುಂದಕ್ಕೆ ಹೋಗ್ತಾ ಬ್ರಾಹ್ಮಣರಿಗೆ ನಾವು ಇವಾಗ ತಾನೇ ಹೇಳಿದ್ರ ವಾಸುದೇವ ಶಾಲಿಗ್ರಾಮ, ಕ್ಷತ್ರಿಯರಿಗೆ ಸಂಕರ್ಷಣ ಶಾಲಿಗ್ರಾಮ, ಮತ್ತೆ ವೈಶ್ಯರಿಗೆ ಯಾವುದು ಪ್ರದ್ಯುಮ್ನ ಶಾಲಿಗ್ರಾಮ, ಶೂದ್ರರಿಗೆ ಅನಿರುದ್ಧ ಶಾಲಿಗ್ರಾಮ, ಈ ತರ ಒಂದು
ವರ್ಣ ಸ್ವರೂಪವನ್ನ ಹೇಳಿ. ಖಂಡಿತ. ಮತ್ತೆ ನಮ್ಮ ಶಂಕರಾಚಾರ್ಯರು ಪಂಚಾಯತನ ಅನ್ನೋದು ಆ ಒಂದು ಆಚರಣೆ ಪದ್ಧತಿ ಇದೆ, ಅದ್ರ ಬಗ್ಗೆ ನೀವು ಹೇಳೋದಾಗುತ್ತೆ. ಶಂಕರರು ಈ ಒಂದು ದೇವತಾ ಪೂಜೆ, ನಾನು ಹೇಳಿದೆ ಎಲ್ಲರೂ ಮೋಕ್ಷಕ್ಕೆ ಅರ್ಹರು, ಎಲ್ಲರೂ ಭಕ್ತಿ ಜ್ಞಾನ ವೈರಾಗ್ಯಗಳನ್ನ ಸಂಪಾದನೆ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಮೊದಲ ಒಂದು ಗುರಿ ಏನಪ್ಪಾ ಅಂದ್ರೆ ದಿನಾಗ್ಲೂ ದೇವ್ರ ಪೂಜೆ ಮಾಡಬೇಕು. ಸೊ ಆ ದೇವ್ರ ಪೂಜೆ ಯಾವ ತರ ಮಾಡೋದು ಅಂತ ವಿಷಯ ಬಂದಾಗ, ಕೆಲವರು ಗಾಣಪತ್ಯರು ಬರೀ ಗಣೇಶನ್ ಪೂಜೆ ಮಾಡಿದ್ರೇನೆ ನಮಗೆ ಫಲ ಮೋಕ್ಷ ಸಿಗತ್ತೆ ಅಂತ ಹೇಳಿ ಗಾಣಪತ್ಯರು. ಆಮೇಲಿಂದ ಆದಿತ್ಯಂ ಅಂಬಿಕಂ ವಿಷ್ಣು ಗಣನಾಥಂ ಮಹೇಶ್ವರಂ, ಈ 5 ಜನನು ಕೆಲವರು ನಾನು ಆದಿತ್ಯನ ಪೂಜೆ ಮಾಡ್ಕೊಂಡ್ರೆ ಸಾಕು, ಇನ್ನು ಕೆಲವರು ನಾನು ಶಿವನ್ ಪೂಜೆ ಮಾಡ್ಕೊಂಡ್ರೆ ಸಾಕು, ಆತರ ಒಂದು ಅಭಿಪ್ರಾಯ ಇತ್ತು ಮೊದಲು. ಅದನ್ನೆಲ್ಲವನ್ನು ಸಮನ್ವಯ ಮಾಡಿ ಶಂಕರರು ಪಂಚಾಯತನ ಪೂಜಾ ಪದ್ಧತಿ ಅಂತ ಒಂದು ಬೆಳಕಿಗೆ ತಂದು, ಅಂದ್ರೆ ಇತ್ತು ಅದನ್ನ ಪ್ರಕಟಪಡಿಸಿದ್ರು. ಇದು ವಿಷ್ಣು ಸಾಲಿಗ್ರಾಮ, ಇದು ವಿಷ್ಣು ಸಾಲಿಗ್ರಾಮ, ಮತ್ತೆ ಇದು ಬಾಣಲಿಂಗ, ಮತ್ತೆ ಇದು ನೋಡಿ ಗಣಪತಿ, ಸೋನೆ ಗಣಪತಿ ಅಂತ ಇದಕ್ಕೆ ಹೆಸರು, ಅದು ಒಂದು ಸಾಲಿಗ್ರಾಮ. ಮತ್ತೆ ಇದು ಧಾತು ರೂಪ ಅಮ್ಮನವರಿಗೆ ನೋಡಿ, ಇದು ಮ್ಯಾಗ್ನೆಟ್ ಅರ್ಥಾಗ್ತಿದೆ, ಇದು ಧಾತು ರೂಪ, ಇದು ಅಮ್ಮನವರಿಗೆ ವಿಶೇಷ. ಮತ್ತೆ ಇದು ಆದಿತ್ಯಲ್ಲಿ, ಇದು ಇಂಗ್ಲಿಷ್ ಅಲ್ಲಿ ಕ್ರಿಸ್ಟಲ್ ಅಂತ. ಸೊ ಇದು ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಯಾಕಪ್ಪ ಮಾಡಿತ್ತು ಅಂದ್ರೆ, ಹಲವು ರೀತಿಯ ಸಾಲಿಗ್ರಾಮ ಇದೆ, ಅದರ ವಿಶೇಷತೆ ಇದೆ, ಮತ್ತೆ ಎಲ್ಲಿಯೂ ಸಿಗದಂತಹ ಭಂಡಾರ ನಮ್ಗೆ ಸಿಕ್ಕಿದೆ. ಹಾಗಾದ್ರೆ ಅದರ ಪ್ರಾಮುಖ್ಯತೆ ಮತ್ತೆ ಅದರ ಒಂದು ಕತೆ ಕೂಡ ವಿವರಣೆ ಆಗಿ ನಮ್ಮ ಆಚಾರ್ಯರು ಕೊಟ್ಟರು. ಮತ್ತೆ ಇದು ಮೂಲ ಉದ್ದೇಶ. ಮತ್ತೆ ಕೊನೆಯದಾಗಿ ನಾವು ಹೇಳೋದಾದ್ರೆ, ಒಂದು ಧಾರ್ಮಿಕವಾಗಿ ಆ ದಾನದ ರೂಪ ಅನ್ನೋದು ತುಂಬಾ ಹೇಳಿದ್ರು, ಅನುದಾನ ಅನ್ನೋದು ಆಚಾರ್ಯರು ಚೆನ್ನಾಗಿ ಹೇಳಿದ್ರು. ಅದಕ್ಕಾಗಿ ಇವರ ಮೂಲ ಉದ್ದೇಶ ಇದರ ಒಂದು ಆಚರಣೆಯನ್ನ ಮುಂದೆ ತರಬೇಕು, ಎಲ್ಲರೂ ಕೂಡ ಇದರ ಬಗ್ಗೆ ತಿಳ್ಕೊಂಡು ಆಚರಣೆ ಮಾಡ್ಬೇಕು ಅಂತೇಳಿ. ಮತ್ತೆ ವಿಶೇಷವಾಗಿ ಇದನ್ನ ಯಾರಾದ್ರೂ ಪೂಜೆ ಮಾಡುವಂತಹ ಆಸಕ್ತಿ ಇದ್ದವ್ರಿಗೆ ಮತ್ತೆ ದೇವಸ್ಥಾನದ ಪ್ರತಿಷ್ಠಾಪನೆಗೆ ನೀವೇನಾದ್ರೂ ಇದನ್ನ ಕೊಡ್ತೀರಾ ಗುರುವೆ? ಈ ವಿಷಯವಾಗಿ ಒಂದು ಸಂಕ್ಷಿಪ್ತ ಮಾಹಿತಿ ಇದೆ. ಇದನ್ನ ನನ್ನ ಸ್ನೇಹಿತರು ಇದನ್ನ ಎಲ್ಲ ನನ್ನನ್ನೇ ಮೊದಲು ಅವರು ಎಲ್ಲಿ ಮುಕ್ತಿನಾಥಕ್ಕೆ ಕರ್ಕೊಂಡೋಗಿ ಅಲ್ಲಿ ಒಂದು ಆಚಾರ್ಯರ ಕೈಯಲ್ಲಿ ನನಗೊಂದು ದಾನ ಮಾಡಿಸಿ ನನಗೆ ಒಂದು ಸಾಲಿಗ್ರಾಮವನ್ನು ಕೊಟ್ಟು ಅಲ್ಲಿಂದ ಈ ವಿಷಯಗಳೆಲ್ಲ ಶುರುವಾಯಿತು. ಇದು ಒಂದು 4 ವರ್ಷದ ಒಂದು ಕತೆ ಅಂತ ಹೇಳ್ಬೋದು. ಸೊ ನೀವೇ ನೋಡ್ದಂಗೆ ಅವರು ಈ 4 ವರ್ಷದ ಅವಧಿಯಲ್ಲಿ ಸಾಲಿಗ್ರಾಮದ ಸಂಪೂರ್ಣ ಅಧ್ಯಯನವನ್ನು ಮಾಡಿ ಇದನ್ನ ಒಂದು ಸಂಗ್ರಹಣೆ ಮಾಡಿ ಅಲ್ಲಿಗೆ ನನ್ನ ಪ್ರಕಾರ ಅವರು ಅಟ್ಲೀಸ್ಟ್ ಒಂದು 10-15 ಸರಿ ಅಲ್ಲಿ ಹೋಗಿ ಎಲ್ಲಿ ಸಿಗುತ್ತೆ, ಎಲ್ಲಿ ಹೆಂಗ್ ಮಾಡಿದ್ರೆ ಯಾವ ತರ ಅಂತೆಲ್ಲ ಮಾಡಿ ಅದನ್ನ ಒಂದು ಈ ದಶಾವತಾರ ಸಾಲಿಗ್ರಾಮ ಆಗಿರ್ಬೋದು, ಕೂರ್ಮ ಸಾಲಿಗ್ರಾಮ ಆಗಿರ್ಬೋದು, ವಿಶ್ವಂಭರ, ಮತ್ತೆ ಇದು ಮಹಾನ್ ಶಂಖ ಚಕ್ರ, ಅದೆಲ್ಲ ಎಲ್ಲವನ್ನು ಸಂಪಾದನೆ ಮಾಡಿದ್ದು ಒಂದು ವಿಷಯ. ರಾಮಾನುಜರು ಅವರೊಬ್ರು ಮೋಕ್ಷಕ್ಕೆ ಹೋಗಿದ್ರೆ ನಮ್ಗೆ ಇದೆಲ್ಲ ಸಿಗ್ತಾನೆ ಇರಲಿಲ್ಲ. ಅವರು ಮೇಲ್ ನಿಂತ್ಕೊಂಡು, ನೀವು ಗೊತ್ತಲ್ಲ, ಎಲ್ಲರೂ ನಾರಾಯಣ ನಾರಾಯಣ ಅಂತ ಹೇಳಿ ಅಂತ. ಆತರ ಇದು ನಮ್ಮಲ್ಲೇ ಒಂದಿದ್ರೆ ಉಪಯೋಗ ಇಲ್ಲ, ಇದು ಎಲ್ಲರಿಗೂ ಆಗಲಿ. ಇದರ ಒಂದು ಭಯ ನಿವಾರಣೆ ಮೊದಲು, ಮತ್ತೆ ಒಂದು ಸಂಶಯಗಳು ಏನೇನಿದೆ ಅದರ ನಿರ್ಮೂಲನ, ಮತ್ತೆ ಶ್ರದ್ಧಾ ಭಕ್ತಿಗಳು ಈ ನಡುವೆ ಈ ವಿಷಯದಲ್ಲಿ, ವೇದೋಕ್ತ ವಿಷಯದಲ್ಲಿ, ಆಧ್ಯಾತ್ಮಿಕ ವಿಷಯಗಳಲ್ಲಿ ಎಲ್ಲ ಕಮ್ಮಿ ಆಗ್ತಾ ಇದೆ. ಒಂದು ಸಾಲಿಗ್ರಾಮ ರೂಪದಲ್ಲಿ ಅದು ಒಂದು ಇದು ಪೂಜೆಗಳಲ್ಲಿ ನೋಡಿ, ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನೋಡಿ. ಯಾವುದೇ ಬೇರೆ ದೇವರುಗಳಾದ್ರೆ ಆವಾಹನೆ ಮಾಡಿ ಪೂಜೆ ಮಾಡ್ತೀವ, ಸಾಲಿಗ್ರಾಮಕ್ಕೆ ಆವಾಹನೆ ಪೂಜೆ ಇಲ್ಲ. ಯಾಕೆಂದ್ರೆ ವಿಷ್ಣು ಸಾನ್ನಿಧ್ಯ ಅದ್ರಲ್ಲಿ ಅವಾಗ್ಲೇ ಇರೋದ್ರಿಂದ ಸಾಲಿಗ್ರಾಮಕ್ಕೆ ಈ ಆವಾಹನೆನೂ ಇಲ್ಲ, ವಿಸರ್ಜನೆನೂ ಇಲ್ಲ. ಆ ತರ ಒಂದು ಸದಾ ವಿಷ್ಣು ಸಾನ್ನಿಧ್ಯ ಇರುವಂತ ಈ ಒಂದು ವಿಶೇಷ ಸಾಲಿಗ್ರಾಮಗಳನ್ನ
ಎಲ್ಲ ಜನಸಾಮಾನ್ಯರಿಗೆ ವಿಷಯವನ್ನು ತಿಳಿಸ್ಕೊಡೋದು ಮೊದಲನೇ ಉದ್ದೇಶ. ಮತ್ತೆ ಈ ತರ ಇದೆ ಅಂತ ಹೇಳಿ ಅವ್ರಿಗೆ ಈ ವಿಷಯವಾಗಿ ತಿಳಿಸಿ, ಮತ್ತೆ ಎಲ್ಲ ಮಹಾನುಭಾವರು ಬರೆದಿರುವಂತಹ ಒಂದು ಪುಸ್ತಕ ಆಗಲಿ, ಒಂದು ಇದಾಗಲಿ, ಒಂದು ನಿಮಗೆ ವಿಶೇಷ ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇದು ಸುಮಾರು ಒಂದು 200-250 ಸಾಲಿಗ್ರಾಮಗಳು ಅವರಲ್ಲಿ ಇದೆ ಕೂಡ. ಸೊ ನಿಮಗೆ ಒಂದು ನಂಬರ್ ಈ ಸ್ಕ್ರೀನ್ ಅಲ್ಲಿ ಒಂದು ನಂಬರ್ ಕೊಡಲಾಗುತ್ತೆ. ಅದಕ್ಕೆ ನೀವು ಸಂಪರ್ಕ ಮಾಡಿದ್ದಲ್ಲಿ ಅದು ಖಾಲಿ ಆಗೋ ತನಕ ಅಥವಾ ತರಿಸಿ ಏನೋ ಒಂದು ಮಾಡಿ ನಿಮ್ಮ ಮನೆಗಳಿಗೆ ತಲುಪಿಸುವಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸೊ ಉಚಿತ, ಇದು ಎಲ್ಲ ಉಚಿತ ಅಂತಾನು ಹೇಳ್ತಿದ್ದಾರೆ. ಸೊ ಅವರು ವಿಷಯ ಏನಪ್ಪಾ ಅಂದ್ರೆ, ಎಲ್ಲ ಮನೆಗಳಲ್ಲೂ ನಿರ್ಭೀತಿಯಿಂದ ವಿಷ್ಣು ಪೂಜೆ ನಡೀಲಿ, ಸಾಲಿಗ್ರಾಮ ಪೂಜೆ ನಡೀಲಿ, ಶಿವಕೇಶವರ ಭೇದ ಅಳಿಲಿ, ಈ ವಿಷಯವನ್ನ ತಿಳಿಪಡಿಸಿ ಎಲ್ಲರ ಮನೆಯಲ್ಲೂ ಮಂಗಳ ಉಂಟ ಮಾಡಲಿ ಅಂತ ಹೇಳಿ ಈ ಸಾಲಿಗ್ರಾಮ ವಿಚಾರವಾಗಿ ಈ ವಿಷಯ ತಿಳಿಸಿದ್ದಾರೆ. ಸೊ ಆ ನಂಬರ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡೋದು ಅಂದ್ರೆ, ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಅವರು ಕಾಲ್ ತಗೊಳಕ್ ಇಷ್ಟ ಇಲ್ಲ. ಸೊ ನೀವು ಮೆಸೇಜ್ ಮಾಡಿದ್ರೆ ವಾಟ್ಸಪ್, ಅದೇ ನಂಬರ್ ವಾಟ್ಸಪ್ ಮೆಸೇಜ್ ಕೂಡ ಆಗಿರುತ್ತೆ. ಅದಕ್ಕೆ ಮೆಸೇಜ್ ಮಾಡಿದ್ರೆ ಅದರಲ್ಲಿ ನಿಮ್ಮ ವಿಳಾಸ, ಅದು ನಿಮ್ಮ ಒಂದು ಹೆಸರು, ಅದೊಂದು ಮೂಲಭೂತ ಒಂದು ಕೆಲವೊಂದು ಇದನ್ನ ಡೀಟೇಲ್ಸ್ ಕೊಟ್ರೆ ಅವ್ರು ನಿಮಗೆ ತಲುಪಿಸೋ ಯೋಜನೆ ಮಾಡ್ತಾರೆ. ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಶ್ರದ್ಧಾ ಭಕ್ತಿಗಳಿಂದ ಅದನ್ನ ಪೂಜೆ ಮಾಡುವವರಾಗಿರಬೇಕು. ಬರೀ ವಿಷಯ ಸಂಗ್ರಹಣೆ ಅಲ್ಲ, ಅನುಷ್ಠಾನ ಮಾಡಿ ಎಲ್ಲರ ಮನೆಯಲ್ಲೂ ಒಂದು ಪೂಜೆಗಳು ನಡೀಲಿ ಅನ್ನೋ ವಿಷಯಕ್ಕೆ ಇವರು ಇದನ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ನಮ್ಮ ಅಳಿಲು ಸಹಾಯ ಒಂದು ಇದು ಅಷ್ಟೇ. ಕೃಷ್ಣಾರ್ಪಣ. ಎಲ್ಲರಿಗೂ ಶುಭವಾಗಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುದೇವ್. ಇಂತ ಇದೆಲ್ಲ ಒಂದು ಮಾಹಿತಿಯನ್ನು ತಗೊಂಡ್ರಿ. ಹಾಗಾದ್ರೆ ವಿಶೇಷವಾಗಿ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣುವಂತಹ ನಂಬರ್ಗೆ ನೀವು ಕರೆಯನ್ನ ಮಾಡಬಾರ್ದು, ವಾಟ್ಸಪ್ ಮಾತ್ರ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನ ಕಳಿಸಿ. ಅವ್ರು ಆದಷ್ಟು ಬೇಗ ನಿಮ್ಗೆ ರಿಪ್ಲೈ ಮಾಡ್ತಾರೆ. ಮತ್ತು ಇದರ ಯಾವುದೇ ಶುಲ್ಕ ಇರೋದಿಲ್ಲ, ಯಾಕಂದ್ರೆ ಇದನ್ನ ಜ್ಞಾನವಾಗಿ ಕೊಡ್ತಿರೋದ್ರಿಂದ ಯಾವುದೇ ಶುಲ್ಕ ಇಲ್ಲ. ಆದರೆ ಒಂದು ಸೂಚನೆ, ನೀವು ತಗೊಂಡಾದ ಮೇಲೆ ಅದನ್ನ ಭಕ್ತಿಯಿಂದ ಅದನ್ನ ಪೂಜೆ ಮಾಡುವಂತರಾಗಬೇಕು. ಅದರಿಂದ ಅವ್ರಿಗೆ ಮಾತ್ರ ಅದು ಸೀಮಿತ ಆಗಿರುತ್ತೆ. ಅದರಿಂದ ತಾವೆಲ್ಲರೂ ಕೂಡ ಸದುಪಯೋಗ ಮಾಡ್ಕೊಳ್ಳಿ. ವಿಶೇಷವಾಗಿ ಯಾರು ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡ್ತೀರಾ, ದಯವಿಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ಮಾತ್ರ ಮಾಡಿ, ಕಾಲ್ ಯಾವತ್ತೂ ಮಾಡ್ಬೇಡಿ. ಅದರಿಂದ ಧನ್ಯವಾದಗಳು. ಅದಕ್ಕೆ ಒಂದು ದಾನದ ಒಂದು ಮಂತ್ರವು ಕೂಡ ಇದೆ. ಸಾಲಿಗ್ರಾಮ ಶಿಲಾಚಕ್ರೆ ಭುವನಾನಿ ಚತುರ್ದಶ ತಸ್ಮಾದಸ್ಯ ಪ್ರಧಾನೇನ ಅತಃಶಾಂತಿ ಪ್ರಯಚ್ಛಮೆ. ಇದೇ ಒಂದು ಭಾವನೆಯಲ್ಲಿ ಎಲ್ಲರಿಗೂ ತಲುಪಿಸೋ ಒಂದು ಯೋಜನೆಯನ್ನ, ಚಿಕ್ಕ ಯೋಜನೆ ಅಂತ ಇಟ್ಕೊಳ್ಳಿ, ಅದನ್ನ ಅವರು ಹಮ್ಮಿಕೊಂಡಿದ್ದಾರೆ. ಸೊ ದಯವಿಟ್ಟು ನೀವು ನಿಮ್ಮ ಒಂದು ವಿವರಗಳನ್ನ ಕೊಟ್ಟು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.